ಒಂದು ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಸಬ್ಜೆಕ್ಟ್ ತುಂಬ ಚೆನ್ನಾಗಿ ಗೊತ್ತು, ಆದ್ರೂ ಸುಮ್ಮನೆ ಹಾಗೆ ಪಾಪ ಕನ್ಫ್ಯೂಸ್ ಮಾಡಿಸ್ತಾರೆ. ಕನ್ಫ್ಯೂಷನಲ್ಲಿ ಬಹಳ ಎಕ್ಸ್ಪರ್ಟ್. ಎಲ್ಲರ ಬಿಡದಿ ಟೌನ್ಶಿಪ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿತ್ತಾ? ಆಯಿತು. ಅವರ ಆಗ ಅಂದಿನ ಮೈತ್ರಿ ಸರ್ಕಾರದಲ್ಲಿ 2006ರಲ್ಲಿ ಏನಾರ ನೋಟಿಫಿಕೇಶನ್ ಆಗಿತ್ತಾ? ಏನಿದ್ರು ಪಬ್ಲಿಕ್ ಅಂಡ್ ಸೆಮಿ ಪಬ್ಲಿಕ್ ಝೋನ್ ಅಂತ ಮಾಡಿ ಇಟ್ಟಿದ್ರು. ಝೋನ್ ಕ್ಯಾಟಗರಿನಲ್ಲಿ ತಂದಿದ್ರು. ಪ್ರಿಲಿಮಿನರಿ ನೋಟಿಫಿಕೇಶನ್ ಯಾವತ್ತೂ ಆಗಿರಲಿಲ್ಲ. ಒಂದು. ಎರಡನೇದು, ನಮ್ಮ ಸರ್ಕಾರದ ಅವಧಿಯಲ್ಲಿ SPR ಅವ್ರ ಸರ್ಕಾರಕ್ಕೆ ಏನು ಬಾಕಿ ಕೊಡಬೇಕಾಗಿತ್ತು ಅದನ್ನ ಮುಟ್ಗೋಲಾಗುವಂತ ಪರಿಸ್ಥಿತಿ ಇತ್ತು. ಅವರು ಸ್ವತಃ ಮುಂದೆ ಬಂದು ನನ್ನ ಜಮೀನಿದೆ, ಅವ್ರದೇ SPR ಅವ್ರದೇನೆ ಬಹುಪಾಲು 1000 ಎಕರೆ ಅಷ್ಟು ಅವ್ರದೇನೆ. ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲ, ಅವ್ರ ಪಾಪ ಅವ್ರಿಗೆಲ್ಲ ಗೊತ್ತಿದೆ. SPR ಅಂದ್ರೆ ತಿಮ್ಮೇಗೌಡರು. ಸೊ ಅವರು ಮುಂದೆ ಬಂದು KDBಗೆ ಒತ್ತಾಯವನ್ನ ಮಾಡಿ, ಒತ್ತಾಯದ ಪೂರ್ವಕವಾಗಿ ಅವ್ರ ಜಮೀನನ್ನ ಕೊಟ್ಟಿರುವಂಥದ್ದು. ಅವರೇ ಒತ್ತಾಯವನ್ನ ಮಾಡಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಒತ್ತಾಯ ಮಾಡಿ ಕೊಡೋರ್ನ ಸರ್ಕಾರಕ್ಕೆ ದುಡ್ಡು ಕೊಡಬೇಕಿತ್ತು, ಬಾಕಿ ಕೊಡಬೇಕಿತ್ತು. ಆ ಬಾಕಿಯ ಹಿನ್ನೆಲೆಯಲ್ಲಿ ಅವರು ಮುಟ್ಗೋಲಿತ್ತು, ಇದನ್ನ ಕೊಟ್ಟು ಜಮೀನನ್ನ ಮುಂದೆ ಕೊಟ್ಟಿದ್ದಾರೆ. ಇಲ್ಲಿ ಇವತ್ತು ರೈತರು ನೀವು ಅಭಿವೃದ್ಧಿ ಮಾಡಬೇಡಿ, ನೀವು ಟೌನ್ಶಿಪ್ ಮಾಡಬೇಡಿ, ಮಾಡೋದು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ಆದಂತ ನಿಯಮ ಇದೆ. ಬೇಡಿಕೆ ಆಧಾರಿತವಾಗಿ ಆಗ್ಬೇಕು. ಮೊದಲು ಬೇಡಿಕೆ ಆಧಾರಿತವಾಗಿ ಆಗ್ಬೇಕು ತಾನೆ. ಟೌನ್ಶಿಪ್ ಮಾಡಿ ಇವತ್ತು ಬೆಂಗಳೂರು ಸುತ್ತಮುತ್ತನೇ ಇಷ್ಟೊಂದು ಖಾಲಿ ಜಾಗ ಇದೆ. ಸೈಟ್ ಮೇಲೆ ಸೈಟ್ ಮಾಡ್ತಿದ್ರೆ, ಸೈಟ್ ಮೇಲೆ ಸೈಟ್, ಒಬ್ಬೊಬ್ಬರು 20 10 ಸೈಟ್ ತಗೊಳ್ತಿದ್ರೆ ಇದೇನು ವ್ಯಾಪಾರ ಕಮಾಂಡಿಟಿ ಎಕ್ಸ್ಚೇಂಜ್ ಆಯ್ತು? ನಿಮ್ಮ ಕಾಳಜಿ ಒಪ್ಕೋತೀನಿ, ಇದೇನು ಕಮಾಂಡಿಟಿ ಎಕ್ಸ್ಚೇಂಜ್? ನೀವು ಜವಾಬ್ದಾರಿತಾದಂತ ರಾಜಕಾರಣಿಗಳು ಒಂದು ಭೂ ಸ್ವಾಧೀನವನ್ನ ಮಾಡಬೇಕಾದ್ರೆ ಒಂದು ಜವಾಬ್ದಾರಿತವಾಗಿ ಮಾಡಿ. ಭೂ ಸ್ವಾಧೀನ ಅಭಿವೃದ್ಧಿ ವಿರೋಧಿ, ಯಾರು ಅಭಿವೃದ್ಧಿ ವಿರೋಧಿ ಆಗ್ಲಿಕ್ಕೆ ಆಗಲ್ಲ. ಅಭಿವೃದ್ಧಿ ವಿರೋಧಿಗಳಾಗಿ ಇರ್ಲಿಕ್ಕೆ ಯಾರು ಸಾಧ್ಯವಿಲ್ಲ. ಡಿಮ್ಯಾಂಡ್ ಅಂಡ್ ಸಪ್ಲೈ ಏನು? ಯಾರಿಗೆ ಡಿಮ್ಯಾಂಡು, ಯಾರಿಗೆ ಸಪ್ಲೈ? ಎಲ್ಲಿ ಎಷ್ಟೆಷ್ಟು ನಿಮ್ಮ ಜಮೀನುಗಳು ಐ ಪವರ್ಡ್ ಕಮಿಟಿನಲ್ಲಿ ಎಲ್ಲೆಲ್ಲಿ ರಿಕ್ವೆಸ್ಟ್ ಬಂದಿದೆ, ಎಲ್ಲೆಲ್ಲಿ ರಿಕ್ವೆಸ್ಟ್ ಬರುತ್ತೆ, ಏನ್ ರಿಕ್ವೆಸ್ಟ್ ಬರುತ್ತೆ, ಎಷ್ಟು ಉದ್ಯೋಗ ನಿರ್ಮಾಣ ಮಾಡ್ತಾರೆ, ಯಾವ ಜಮೀನು ಎಷ್ಟು ಸೈಜಿನ ಜಮೀನು ಬೇಕು? ಸುಮ್ಮನೆ 10 ಎಕರೆ ಬೇಕಿದ್ದವನಿಗೆ 100 ಎಕರೆ ಕೊಡ್ಲಿಕ್ಕಾಗತ್ತಾ? ಅಥವಾ ಸುಮ್ಮನೆ ಖಾಲಿ ಜಮೀನನ್ನ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿ ರೇಟ್ ಅನ್ನ ದುಬಾರಿ ಮಾಡ್ತಾ ಹೋಗ್ತಿರೋದಾ? ಈ ರೀತಿ ರಿಯಾಲಿಟಿ ವ್ಯಾಪಾರಕ್ಕಲ್ಲ, ಅವಶ್ಯಕತೆ ಇದೆ. ನೀಡ್ ಬೇಸ್ಡ್ ಆಗಿ ಮಾಡುವಂಥದ್ದು. ಒಂದು ಭೂಮಿ ಅನ್ನುವಂಥದ್ದು ಪರಿಸರ, ಪ್ರಕೃತಿ. ಇವತ್ತು ಪರಿಸರ, ಪ್ರಕೃತಿ, ಬದುಕು, ಜೀವನಾಂಶ ಆಧಾರಿತವಾಗಿ ನಿಮಗೆ 1000 ಕೋಟಿ ಒಂದು ಜೀವನ ಅನ್ಸ್ಬೋದು, ಇನ್ನೊಬ್ಬನಿಗೆ ಒಂದು 10,000ನೇ ಅವನು ಬದುಕು. 10,000 ಬದುಕನ್ನು 10,000 ತಿಂಗಳು ಕೊಡೋನ್ ಬೇಕಲ್ಲ.